ನನಗೆ ಈಗ 5-6 ವರ್ಷದಿಂದ ಇದು ಜಾಯಿಂಟ್ಸ್ ಪೇಯ್ನ್ ಇತ್ತು. ಅದು ಹಾಗೆ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಅಂದ್ಕೊಂಡು ನಾನು ಇದು ಹಾಗೆ ಮುಂದುವರಿಸ್ತಾ ಇದ್ದೆ. ಇದ್ದಕ್ಕಿದ್ದಂಗೆ ಈಗೊಂದು 4-5 ತಿಂಗಳಿಂದಂತೂ ವಿಪರೀತ ಅಂದರೆ ವಿಪರೀತ. ಒಂದೊಂದು ಹೆಜ್ಜೆ ಇಡ್ಲಿ ಕೂಡ ಒಳಗಡೆಯಿಂದ ಚುಚ್ಚಿದ ಹಾಗೆ ಆಗ್ತಿತ್ತು. ಅಷ್ಟು ಕಣ್ಣಲ್ಲಿ ನೀರು ಬರೋ ಹಾಗೆ ಆಗ್ತಿತ್ತು. ನನ್ನ ಮಕ್ಕಳು ಅಲ್ಲಿ ಒಂದು ಕಡೆ ತೋರಿಸೋಣ ಆಯಿತು ಅಂತಂದು ದೊಡ್ಡ ಹಾಸ್ಪಿಟ್ಲಿಗೆ ಹೋದ್ವಿ ನಾವು. ಅವರು ಅದನ್ನೆಲ್ಲ ನೋಡಿ ಇದ್ದಕ್ಕಿದ್ದಂಗೆ ಹೇಳಿದರು, ಇಲ್ಲ ಇದಕ್ಕೆ ಆಪ್ರೇಷನ್ನೇ ಮಾಡಬೇಕು, 2 ಕಾಲಿನಲ್ಲಿನೂ ನಿಮಗೆ ಸೌದೋಗ್ಬಿಟ್ಟಿದೆ. ಅದರಲ್ಲಿ ಎಡಗಾಲು ಮಾತ್ರ ತುಂಬ ಸೌದೋಗಿದೆ, ಬಲಗಾಲು ಇನ್ನು ಸೌಲಿಗೆ ಬಂದಿದೆ, 2 ಕಾಲು ಆಪ್ರೇಷನ್ ಆಗಬೇಕು. ನಮ್ಮ ರಿಲೇಷನ್ದವರು ಹೇಳಿದರು, ಇಲ್ಲಿ ಆಯುರ್ವೇದಿಗೆ ಹೋಗ್ರಿ, ನಾನು ಕೂಡ ಮಾಡಿಸ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಕ್ಯೂರ್ ಆಗಿದೆ, ಅದಕ್ಕೆ ಇಲ್ಲಿಗೆ ಹೋಗ್ರಿ ಅಂತ ನನ್ನ ಮಗಗೆ ಹೇಳಿದರು. ನನ್ನ ಮಗ ನಮ್ಮ ಮನೆಯವ್ರನ್ನ ಅಂದರೆ ಅವ್ರ ಅಪ್ಪನ್ನ ನಾನು 3 ಜನ ಒಂದು ದಿವಸ ಬಂದ್ವಿ. ಆಮೇಲೆ ಡಾಕ್ಟ್ರು ಪಾಪ ಚೆನ್ನಾಗಿ ಎಲ್ಲ ವಿವರಣೆ ಎಲ್ಲ ಅಂತಂದು 4ನೇ ದಿನದಿಂದಲೇ ಸ್ಟಾರ್ಟ್ ಆಯಿತು. ಇದು ಫಸ್ಟ್ ಡೇಸ್ ಸ್ವಲ್ಪ ನೋವಿತ್ತು. ಅಪ್ಪ ಎಷ್ಟು ನೋವಪ್ಪ ಅಂತಂದು ದಿನದಿಂದ ಬರ್ತಾ ನನಗೆ ನೋವು ಅದು ಅನ್ನಿಸ್ಲೇ ಇಲ್ಲ. ಅದು ಇವಾಗ 12-13ನೇ ದಿನ ಅಂತೂ ಒಂದು ರೀತಿ ಏನು ನೋವೇ ಇಲ್ಲ, ಆ ರೀತಿ ನನಗೆ ಅನ್ನಿಸ್ತು. ಹೀಗಾಗಿ ನನಗೆ ಇದ್ರ ಬಗ್ಗೆ 100% ನನಗೆ ತೃಪ್ತಿ ಇದೆ. ಡಾಕ್ಟ್ರಿಗೆ ತುಂಬ ಧನ್ಯವಾದ ಹೇಳ್ತೀನಿ, ಮತ್ತು ಕೋ ಅಸಿಸ್ಟೆಂಟ್ ಅವರು ಕಾಂತ ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೀನಿ.